ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಕ್ಕಾದಲ್ಲಿನ ಕುರೈಶರು ಬಹಳ ಸಾರಿ ಪ್ರವಾದಿಯವರು ಮದೀನಲ್ಲಿ ಇರುವುದನ್ನು ಇಷ್ಟಪಡುತ್ತಿರಲಿಲ್ಲ. ಇದರಿಂದ ಪ್ರವಾದಿಯವರನ್ನು ಮದೀನಾದಿಂದ ಹೊರದೋಡಿಸಬೇಕೆಂದು ಬಹಳ ಪ್ರಯತ್ನಪಟ್ಟರು. ಅವರ ಪ್ರಯತ್ನವೆಲ್ಲ ವಿಫಲವಾದಾಗ ಅವರು ಕೊನೆಯದಾಗಿ ಮತ್ತೊಂದು ಪ್ಲಾನ್ ಮಾಡುತ್ತಾರೆ. ಪ್ರವಾದಿಯವರನ್ನು ಯಾವ ರೀತಿ ಮದೀನಾದಿಂದ ಹೊರಡಿಸಬಹುದು ಎಂಬ ಯೋಚನೆಯೊಂದಿಗೆ ಈ ರೀತಿ ಪ್ಲಾನ್ ಮಾಡುತ್ತಾರೆ. ಹಾಗಾಗಿ ಮಕ್ಕಾದಲ್ಲಿನ ಅಬು ಜಹಲ್ ಮತ್ತು ಕುರೈಶರ ತಂಡವು ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡುತ್ತಾರೆ. ಪ್ಲಾನ್ ಈ ರೀತಿಯಾಗಿದೆ. ಆಗ ಸಿರಿಯಾದ ಕಡೆಗೆ ಹೊರಟಿರುವ ಕುರೈಶರ ವ್ಯಾಪಾರ ತಂಡದಲ್ಲಿ ಅವರೆಲ್ಲರೂ ಅವರ ಬಂಡವಾಳವನ್ನು ಅದಕ್ಕೆ ಮೀಸಲಿಟ್ಟಿದ್ದರು. ಅದರಲ್ಲಿ ಬಂದ ಲಾಭವನ್ನು ಈ ಪ್ರವಾದಿಯವರೊಂದಿಗೆ ಯುದ್ಧ ಮಾಡೋದಕ್ಕಾಗಿ ಬಳಸಬೇಕು ಎಂಬ ಅವರು ಪ್ಲಾನ್ ಮಾಡುತ್ತಾರೆ. ಈ ರೀತಿಯ ಪ್ಲಾನ್ನಿಂದಾಗಿ ಅವರ ಖರ್ಚಿನ ವೆಚ್ಚವು ಕಡಿಮೆಯಾಗುತ್ತದೆ. ಅದರಿಂದಾಗಿ ತುಂಬ ಲಾಭ ಬಂದ ಹಣದಿಂದ ತುಂಬ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ಪ್ರವಾದಿಯವರೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅವರನ್ನು ಅಲ್ಲಿಂದ ಹೊರಡು ಓಡಿಸಬಹುದು ಎಂಬ ಪ್ಲಾನಿನೊಂದಿಗೆ ಮಾತನಾಡಿಕೊಳ್ಳುತ್ತಾರೆ. ಇದರಿಂದಾಗಿ ಈ ಸಲಹೆಯನ್ನು ಎಲ್ಲರೂ ಒಮ್ಮತದಿಂದ ಅಲ್ಲಿ ಮಕ್ಕಾದಲ್ಲಿನ ಜನರು ಅಂಗೀಕರಿಸಿದರು. ಬಂಡವಾಳವನ್ನು ಶೇಖರಿಸುವ ಕಾರ್ಯವನ್ನು ಅಬೂ ಜಹಲನ ಪಾಲಿಗೆ ಒಪ್ಪಿಸಲಾಯಿತು. ಈ ರೀತಿಯಾಗಿ ಹಿಜ್ರಾ ಶಕ 2ನೇ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ನಡೆದ ಘಟನೆಯಾಗುತ್ತದೆ. ಮದೀನಾ ನಗರದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಂಗಾತಿಗಳು ಮದೀನಾ ನಗರದಿಂದ ಸ್ವಲ್ಪ ದೂರ ಇರುವ ಬದ್ರ್ ಎಂಬ ಪ್ರದೇಶದ ಸಮೀಪ ಪ್ರವಾದಿಯವರ ಒಂದು ಸೇನಾ ತುಕಡಿಯು ಬೀಡು ಬಿಟ್ಟಿತು. ದಂಡನಾಯಕರಾಗಿ ಸ್ವಯಂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಸೀನರಾದರು. ಸ್ವಹಾಬಿಗಳ ಒಂದು ತಂಡವು ಅವರ ಸುತ್ತಲೂ ನಿಂತಿತ್ತು. ಕುರೈಶರ ವ್ಯಾಪಾರಿ ತಂಡವು ಸಿರಿಯಾದಿಂದ ಹಿಂತಿರುಗುತ್ತಿತ್ತು. ಮುಸ್ಲಿಮರ ವಿರುದ್ಧ ಯುದ್ಧ ಸಿದ್ಧತೆಗಾಗಿ ಇದರ ಸಂಪೂರ್ಣ ಲಾಭವನ್ನು ಬಳಸಲಾಗುವುದು ಎಂಬ ಖುಷಿಯೊಂದಿಗೆ ಕುರೈಶರು ತಮ್ಮ ತಮ್ಮ ಬಂಡವಾಳವನ್ನು ತೊಡಗಿಸಿದ್ದರು. ಮಕ್ಕಾದ ಕುರೈಶರ ಅಕ್ರಮ ಅನ್ಯಾಯಗಳನ್ನು ಎದುರಿಸಲು ಮತ್ತು ಮದೀನಾವನ್ನು ರಕ್ಷಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಪರಿಣಾಮಕಾರಿಯಾದ 2 ಉಪಾಯಗಳನ್ನು ಯೋಚಿಸಿದರು. ಒಂದನೆಯದು ಮದೀನಾದ ಪರಿಸರದಲ್ಲಿರುವ ಎಲ್ಲಾ ಗೋತ್ರಗಳೊಂದಿಗೆ ಶಾಂತಿಯ ಒಡಂಬಡಿಕೆಯಾಗಿತ್ತು. ಅದು ಆಗಲೇ ಕಾರ್ಯರೂಪಕ್ಕೆ ಬಂದಿತ್ತು. ಎರಡನೆಯದು ಕುರೈಶರ ವ್ಯಾಪಾರಿ ತಂಡವನ್ನು ತಡೆಯಲಿಕ್ಕಾಗಿ ಸಿರಿಯಾದ ಮಾರ್ಗವನ್ನು ಅವರ ಮಟ್ಟಿಗೆ ಅಪಾಯವಾಗಿ ಮಾರ್ಪಡಿಸುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸಂಗಾತಿಗಳ ಜೊತೆ ಮದೀನಾದಿಂದ ಹೊರಟಾಗಲು ಯಾತ್ರಾ ತಂಡದ ರಕ್ಷಣೆಗಾಗಿ ಕುರೈಶರ ಸೇನೆಯು ಬರುತ್ತಿದೆ ಎಂಬ ವದಂತಿ ಇವರಿಗಿತ್ತು. ನಬಿಯವರಿಗೆ ಗೊತ್ತಿತ್ತು. ಸೇನೆಯು ಬರುವುದಕ್ಕಿಂತ ಮುಂಚೆ ಯಾತ್ರಾ ತಂಡದ ಮೇಲೆ ದಾಳಿ ಮಾಡಬೇಕೆಂಬುದೇ ಪ್ರವಾದಿಯವರ ಇಂಗಿತ ಆಗಿತ್ತು. ಅಂದರೆ ಕುರೈಶರ ಸೇನೆಯು ಮದೀನಾಕ್ಕೆ ಬರುವುದರೊಳಗೆ ಸಿರಿಯಾದಿಂದ ಬರುವ ಕುರೈಶರ ಯಾತ್ರಾ ತಂಡದ ಮೇಲೆ ದಾಳಿ ಮಾಡಬೇಕೆಂಬುದು ಪ್ರವಾದಿಯವರ ಇಂಗಿತವಾಗಿತ್ತು. ಇದು ದರೋಡೆಯಾಗಿರಲಿಲ್ಲ, ಬದಲಾಗಿ ಶತ್ರುಗಳ ಒಂದು ಅತ್ಯಂತ ಅಪಾಯಕಾರಿ ಯೋಜನೆಯನ್ನು ವಿಫಲಗೊಳಿಸುವ ಪ್ರಯತ್ನವಾಗಿತ್ತು. ಕಅಬಾದ ನೆರಳಲ್ಲಿ ಉಕ್ಬಾ, ನಜೀರ್, ಉಮಯ್ಯ, ಅಬೂ ಜಹಲ್ ಮತ್ತಿತರರು ಹರಟೆಯಲ್ಲಿ ನಿಂತರು. ಯಾತ್ರಾ ತಂಡವು ಬರುವಾಗ ಎಷ್ಟು ಲಾಭ ಸಿಗಬಹುದು ಎಂಬ ಲೆಕ್ಕಾಚಾರದ ಚರ್ಚೆಯು ಬಹಳ ಖುಷಿಯಿಂದ ಚರ್ಚೆಯಾಗಿ ಮಾತನಾಡುತ್ತಿದ್ದರು. ಅದರಲ್ಲಿ ತುಂಬ ಲಾಭವು ಬಂದಿರುವುದಾಗಿ ಇವರಿಗೆ ತಿಳಿದಿತ್ತು. ಅದರಿಂದ ಬಂದ ಹಣದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧವಾಗಿ ಹೋರಾಡಲು ಎಲ್ಲ ಶಸ್ತ್ರಗಳನ್ನು ಖರೀದಿಸಬಹುದು ಎಂಬ ಖುಷಿಯೊಂದಿಗೆ ಇದ್ದರು. ಅಷ್ಟರಲ್ಲಿ ದೂರದಿಂದ ಓರ್ವ ಒಂಟೆ ಸವಾರ ಬರುತ್ತಿರುವುದು ಕಾಣಿಸಿತು. ಎಲ್ಲರೂ ಆ ಕಡೆ ನೋಡತೊಡಗಿದರು. ಯಾರಾಗಿರಬಹುದು ಎಂಬ ಕುತೂಹಲದಿಂದ ಯೋಚನೆ ಮಾಡಿದರು. ಅದು ಆಗಿದ್ದರು ಇದು ದಮಾಮ್ ಗಿಫಾರಿ ಎಂಬ ವ್ಯಕ್ತಿಯಾಗಿದ್ದನು. ಏನಾಯಿತು ಎಂದು ಅಬು ಜಹಲ್ ಕೇಳುತ್ತಾನೆ. ಆಗ ದಮ್ದಾಮ್ ಹೇಳುತ್ತಾನೆ, ನಿಮ್ಮ ವ್ಯಾಪಾರಿ ತಂಡವನ್ನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಅವರ ತಂಡಗಳು ದೋಚಿದ್ದಾರೆ. ಅಂದರೆ ಮುಸ್ಲಿಮರು ದೋಚಿದ್ದಾರೆ. 5 ಲಕ್ಷದ ಸರಕುಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ನೀವಿನ್ನೂ ಅದನ್ನು ಗಳಿಸುವುದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ. ಆಗ ಉಕ್ಬಾ ಆರ್ಭಡಿಸುತ್ತಾ
ಕೇಳುತ್ತಾನೆ. ಅಬೂ ಸುಫಿಯಾನ್ ಇನ್ನೇನಾದರೂ ಹೇಳಿರುವನೇ ಎಂದು ಕೇಳುತ್ತಾನೆ. ಆಗ ದಮ್ದಾಮ್ ಹೇಳುತ್ತಾನೆ, ಹೌದು, ಅವನು ನೆರವಿಗಾಗಿ ನಿಮ್ಮನ್ನು ಕರೆದಿರುವನು. ಬೇಗನೆ ಹೊರಡಿರಿ, ಅವನು ನಿಮ್ಮ ನೆರವಿಗಾಗಿ ಕಾಯುತ್ತಾ ಇರುವನು ಎಂದು ಹೇಳುತ್ತಾನೆ. ಆಗ ಅಬೂ ಜಹಲ್ ಕ್ಷುದ್ರನಾಗಿ ಹೀಗೆ ಹೇಳಿದ್ದನು, ಮುಸ್ಲಿಮರು ನಮ್ಮನ್ನು ಬಲಹೀನರೆಂದು ಭಾವಿಸಿರುವರೆ? ಖಂಡಿತ ಇಲ್ಲ, ನಾವು ಅವರಿಂದ ಪ್ರತೀಕಾರ ಪಡೆದೇ ತೀರುವೆವು. ಹೊರಡಿರಿ, ಯುದ್ಧದ ಸಿದ್ಧತೆಯನ್ನು ಮಾಡಿ ಆದಷ್ಟು ಬೇಗ ಹೊರಡಿರಿ, ಇಲ್ಲಿಂದ ಮಕ್ಕಾದಿಂದ ಮದೀನಾಕ್ಕೆ ಹೊರಡಿರಿ, ಅವರೊಂದಿಗೆ ಯುದ್ಧವನ್ನು ಸಾರೋಣ ಎಂದು ಹೇಳುತ್ತಾನೆ. ಮರುದಿನವೇ ಕುರೈಶರ ಸೇನೆಯು ಹೊರಟಿತು. ಈ ಮೊದಲು ಮಕ್ಕಾವಾಸಿಗಳು ತಮ್ಮ ಸೇನೆಯನ್ನು ಇಷ್ಟು ಸುಸಜ್ಜಿತವಾಗಿ ಎಂದೂ ನೋಡಿರಲಿಲ್ಲ. 1,000 ಸೈನಿಕರು, 600 ಯುದ್ಧ ಕವಚಗಳು, 100 ಕುದುರೆಗಳು ಮತ್ತು 700 ಒಂಟೆಗಳೊಂದಿಗೆ ಹೊರಟರು. ಸಾಯಿಬ್ ಬಿನ್ ಯಜೀದ್ ಈ ಸೇನೆಯ ಧ್ವಜವಾಹಕನಾಗಿದ್ದನು. ಜೊತೆಗೆ ನರ್ತಕಿಯರು, ಗಾಯಕರು ಇದ್ದರು. ಅವರು ತಮ್ಮ ದಫ್ಗಳನ್ನು ಬಾರಿಸುತ್ತಾ ಮುಸ್ಲಿಮರನ್ನು ಅಣಕಿಸುವ ಹಾಡುಗಳನ್ನು ಹಾಡುತ್ತಿದ್ದರು. ಕುರೈಶ್ ಯೋಧರು ಬಹಳ ದರ್ಪ ಮತ್ತು ಟಿವಿಯಿಂದ ನಡೆಯುತ್ತಿದ್ದರು. ಅವರಿಗೆ ತಮ್ಮ ಸಂಖ್ಯಾಬಲ ಮತ್ತು ಶಸ್ತ್ರದ ಬಗ್ಗೆ ಅಹಂಕಾರವಿತ್ತು. ಇದರ ಬಗ್ಗೆ ಅಲ್ಲಾಹನು ಸೂರಾ ಅಲ್ ಅನ್ಫಾಲ್ನಲ್ಲಿ ಹೇಳಿದ್ದಾನೆ. ಈ ಸೇನೆಯು ಊಟದ ವ್ಯವಸ್ಥೆಯನ್ನು 12 ಜನರಿಗೆ ವಹಿಸಿಕೊಡಲಾಗಿತ್ತು. ಅವರು ಪ್ರತಿದಿನ 9 ರಿಂದ 10 ಒಂಟೆಗಳನ್ನು ಕೊಯ್ದು ಅಡುಗೆ ಮಾಡುತ್ತಿದ್ದರು. ಅಬೂ ಜಹಲ್, ಉಮಯ್ಯ ಬಿನ್ ಖಲಫ್, ಸುಹೈಲ್ ಬಿನ್ ಅಮ್ರ್, ಶೀಬಾ ಬಿನ್ ರಬಿಯಾ, ಉತ್ಬಾ ಬಿನ್ ರಬಿಯಾ, ಅಬ್ಬಾ ಅಜಾಜ್ ಮತ್ತು ಅಬುಲ್ ಬಖ್ತರಿ ಇವರ ಬಗ್ಗೆ ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಸೂರಾ ಅಲ್ ಅನ್ಫಾಲ್ನಲ್ಲಿ ಹೇಳಿದ್ದಾನೆ. ಈ ರೀತಿಯಾಗಿ ಹೇಳಿದ್ದಾನೆ, ನೀವು ಬದ್ರ್ ಯುದ್ಧದ ಸಂದರ್ಭವನ್ನು ದರ್ಪ ತೋರುತ್ತಾ, ಸೆಟೆಯುತ್ತಾ ಹಾಗೂ ಜನರಿಗೆ ತಮ್ಮ ವೈಭವವನ್ನು ಪ್ರದರ್ಶಿಸುತ್ತಾ ಮತ್ತು ಜನರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾ ತಮ್ಮ ನಗರದಿಂದ ಹೊರಟ ಸತ್ಯ ನಿಷೇಧಿಗಳಂತೆ ಆಗಬಾರದು. ಅವರ ಎಲ್ಲ ಕೃತ್ಯಗಳು ಅಲ್ಲಾಹನಿಗೆ ತಿಳಿದಿದೆ ಎಂದು ಅನ್ಫಾಲ್ನಲ್ಲಿ ಹೇಳಿದ್ದಾನೆ ಅಲ್ಲಾಹನು. ಮತ್ತೆ ಇನ್ನೊಂದು ಆಯತ್ ಹೀಗಿದೆ, ಸತ್ಯ ನಿಷೇಧಿಗಳು ತಮ್ಮ ಸಂಪತ್ತನ್ನು ಜನರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯಲಿಕ್ಕಾಗಿ ವ್ಯಯಿಸುತ್ತಾರೆ. ಈಗಂತೂ ಇವರು ಅದನ್ನು ವ್ಯಯಿಸಿ ಬಿಡುವರು, ಆದರೆ ಅಂತಿಮವಾಗಿ ಈ ಸಂಪತ್ತೇ ಅವರ ಪಾಲಿಗೆ ಹತಾಶೆ ಮತ್ತು ಪಶ್ಚಾತ್ತಾಪದ ಹೇತುವಾಗಿದೆ. ಕೊನೆಗೆ ಇವರು ಮುಸ್ಲಿಮರಿಂದ ಪರಾಜಿತರಾಗುವರು ಎಂದು ಪವಿತ್ರ ಕುರ್ಆನಿನ ಅಲ್ ಅನ್ಫಾಲ್ ಸೂರತ್ತಿನಲ್ಲಿ ಬರೆದಿದೆ. ಈ ರೀತಿ ಈ ಸೇನೆಯು ಮಕ್ಕಾದಿಂದ ಹೊರಟು 8 ದಿನಗಳಲ್ಲಿ ಬದ್ರ್ನ ಜಾಗಕ್ಕೆ ತಲುಪುತ್ತದೆ. ವಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ನಬಿಯಿನಾ ಮುಹಮ್ಮದ್. ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ, ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ, ನಶ್ಹದು ಅಲ್ಲಾ ಇಲಾಹ ಇಲ್ಲಾ ಅಂತ, ನಸ್ತಗ್ಫಿರುಕ ವ ಅತೂಬು ಇಲೈಕ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.